ನಾವು ಡೆಮೋಕ್ರಸಿ ಅಂದ್ರೆ ಏನು ಅಂತ ಆ ಒಂದು ಮಜವಾದ ರೀತಿಯಲ್ಲಿ ತಿಳ್ಕೊಳ್ಳೋಣ. ಖಂಡಿತ. ಡೆಮೋಕ್ರಸಿ ಅಂದ್ರೆ ನಾವೇನು ದೊಡ್ಡ ವಿಷಯ ಅಂತ ಅನ್ಕೊಳ್ತೀವಿ, ಆದ್ರೆ ಅದು ನಮ್ಮ ದಿನನಿತ್ಯದ ಜೀವನಕ್ಕೆ ತುಂಬಾ ಹತ್ರವಾದದ್ದು ಅಲ್ವಾ? ಸಾಮಾನ್ಯವಾಗಿ ಗವರ್ನಮೆಂಟ್ ಅಂದ್ರೆ ಆ ದೊಡ್ಡ ಕುರ್ಚಿಯಲ್ಲಿ ಕೂತು ಆರ್ಡರ್ ಮಾಡೋ ಬಾಸ್ ಅಂತ ಅನ್ಕೊಳ್ತೀವಿ. ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಇರ್ತಾರಲ್ಲ ಹಾಗೆ. ಆದ್ರೆ ನಿಜವಾದ ಬಾಸ್ ಬೇರೆ ಯಾರೂ ಅಲ್ಲ, ನಾವೇ. ಅಂದ್ರೆ ಜನಸಾಮಾನ್ಯರು. ನಾವೆಲ್ಲರೂ ಒಂಥರ ದೊಡ್ಡ ಬ್ಯಾಟ್ರಿ ಇದ್ದ ಹಾಗೆ. ಬ್ಯಾಟ್ರಿ ಅಂದ್ರೆ ಆಟಿಕೆಗಳಿಗೆ ಹಾಕೋ ಬ್ಯಾಟ್ರಿ ತರಹನ? ಅದೇ ಥರ. ಎಲೆಕ್ಷನ್ ಬಂದಾಗ ನಾವು ವೋಟ್ ಮಾಡ್ತೀವಲ್ವಾ, ಆಗ ನಮ್ಮ ನಾಯಕರಿಗೆ ನಾವು ಆ ಬ್ಯಾಟರಿ ಪವರ್ ಅಥವಾ ಶಕ್ತಿಯನ್ನ ಕೊಡ್ತೀವಿ. ಓಹೋ. ನಾವು ಪವರ್ ಕೊಡದೇ ಇದ್ರೆ ಅವ್ರಿಗೆ ಆ ಶಕ್ತಿನೇ ಇರೋಲ್ಲ. ಅಂದ್ರೆ ನಾವೇ ಬ್ಯಾಟ್ರಿ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈಗ ನಮ್ಮ ಭಾರತದಲ್ಲಿ ಕೋಟ್ಯಾಂತರ ಜನರಿದ್ದಾರಲ್ಲ, ನಾವೆಲ್ಲರೂ ಸೇರಿ ಪ್ರತಿದಿನ ಆ ಹೊಸ ರೂಲ್ಸ್ ಮಾಡೋಕ್ ಸಾಧ್ಯನಾ? ಅದು ತುಂಬಾ ಕಷ್ಟ. ಎಲ್ಲರೂ ಸೇರಿ ವೋಟ್ ಮಾಡೋದನ್ನ ಡೈರೆಕ್ಟ್ ಡೆಮಾಕ್ರಸಿ ಅಂತಾರೆ. ಆದ್ರೆ ದೊಡ್ಡ ದೇಶಗಳಲ್ಲಿ ಅದು ಪ್ರಾಕ್ಟಿಕಲ್ ಅಲ್ಲ. ಹೌದು. ಈಗ ಶಾಲೆಯಲ್ಲಿ ಪಿಟಿ ಪೀರಿಯಡ್ನಲ್ಲಿ ಕ್ರಿಕೆಟ್ ಆಡ್ಬೇಕಾ ಅಥವಾ ಫುಟ್ಬಾಲ್ ಆಡ್ಬೇಕಾ ಅಂತ ಸಾವಿರಾರು ಮಕ್ಕಳು ಒಟ್ಟಿಗೆ ಕೂಗಿ ಹೇಳಿದ್ರೆ ಬರೀ ಗದ್ಲ ಆಗುತ್ತೆ ಅಲ್ವಾ, ಆಟನೇ ನಡೆಯಲ್ಲ. ಕರೆಕ್ಟ್. ಆ ಗದ್ಲ ತಪ್ಸೋಕೆ ಪ್ರತಿ ಕ್ಲಾಸ್ನಿಂದ ಒಬ್ಬ ಮಾನಿಟರ್ ಅಥವಾ ಕ್ಲಾಸ್ ರೆಪ್ಪನ್ನ ಆಯ್ಕೆ ಮಾಡ್ತೀವಿ. ಅದೇ ರೀತಿ ನಮ್ಮ ಪರವಾಗಿ ನಿರ್ಧಾರ ಮಾಡೋಕೆ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ. ಹೌದು, ಇದನ್ನೇ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಅನ್ನೋದು. ಅಂದ್ರೆ ನಮ್ಮ ಪರವಾಗಿ ಕೆಲಸ ಮಾಡೋಕೆ ನಾವು ಎಂಪಿಸ್ ಮತ್ತೆ ಎಂಎಲ್ಎಸ್ ಅನ್ನ ಆಯ್ಕೆ ಮಾಡ್ತೀವಿ ಅಂತಾಯ್ತು. ಅದೇ ಇವರಿಬ್ರು ಮಧ್ಯ ಆ ವ್ಯತ್ಯಾಸ ಏನು? ಒಬ್ರೇ ಎಲ್ಲವನ್ನೂ ನೋಡ್ಕೊಳ್ಬೋದಲ್ಲ? ಒಳ್ಳೆ ಪ್ರಶ್ನೆ. ನ್ಯೂಡೆಲ್ಲಿಯಲ್ಲಿ ಕೂರುವ ಎಂಪಿಸ್ ಇಡೀ ದೇಶದ ಆರ್ಮಿ ಮತ್ತೆ ರೈಲ್ವೆ ಬಗ್ಗೆ ದೊಡ್ಡ ದೊಡ್ಡ ನಿರ್ಧಾರ ಮಾಡ್ತಾರೆ. ಹೌದು. ಆದ್ರೆ ಅವ್ರಿಗೆ ನಮ್ಮೂರಿನ ರಸ್ತೆ ಗುಂಡಿ ಅಥವಾ ಶಾಲೆಯ ಕಟ್ಟಡದ ಸಮಸ್ಯೆ ಹೇಗ್ ಕಾಣಿಸುತ್ತೆ ಅಲ್ವಾ? ಖಂಡಿತ ಕಾಣಿಸಲ್ಲ. ಅದಕ್ಕೆ ರಾಜ್ಯದ ಮಟ್ಟದಲ್ಲಿ ಎಂಎಲ್ಎಸ್ ಇರ್ತಾರೆ. ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನ ಬಗೆಹರಿಸೋದು ಅವರ ಕೆಲ್ಸ. ಓ, ಹೀಗೆ ಪವರ್ ಹಂಚಿದಾಗ ಪ್ರತಿಯೊಂದು ಸಣ್ಣ ಊರಿಗೂ ಗಮನ ಕೊಡ್ಬೋದು. ಹೌದು, ಕೆಲ್ಸ ಸುಲಭ ಆಗುತ್ತೆ. ಸರಿ, ನಾವೇನೋ ನಾಯಕರನ್ನ ಆಯ್ಕೆ ಮಾಡಿದ್ವಿ. ಅವರು ನಮ್ಮೂರಿಗೆ ಹೊಸ ಪಾರ್ಕ್ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟು ಆಮೇಲೆ ಮಾಡಿಸಿಲ್ಲ ಅಂದ್ರೆ ಏನ್ ಮಾಡೋದು? ಸುಮ್ನೆ ಕಾಯ್ಬೇಕಾ? ಇಲ್ಲ, ಖಂಡಿತ ಕಾಯ್ಬೇಕಾಗಿಲ್ಲ. ಇದನ್ನೇ ಅಕೌಂಟಬಿಲಿಟಿ ಅಂತ ಕರೆಯೋದು. ಅಕೌಂಟಬಿಲಿಟಿ ಅಂದ್ರೆ ನಾಯಕರು ತಪ್ಪು ಮಾಡಿದ್ರೆ ಅಥವಾ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಬೇರೆಯವರಿಗೆ ಆ ಬ್ಯಾಟ್ರಿ ಪವರ್ ಕೊಡ್ಬೋದು. ನಾಯಕರು ಜನರಿಗೆ ಉತ್ತರ ಕೊಡ್ಲೇಬೇಕು. ಅಂದ್ರೆ ಆ ಪವರ್ನ ಕಟ್ ಮಾಡ್ಬೋದು ಅಂತಾಯ್ತು. ಆದ್ರೆ ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅದಕ್ಕೆ ಗವರ್ನ್ಮೆಂಟ್ನ ಕೆಲ್ಸಗರು ಎಲ್ಲರಿಗೂ ಕಾಣೋ ಹಾಗೆ ಇರ್ಬೇಕು. ಆ ಕ್ರಿಕೆಟ್ ಮ್ಯಾಚ್ನಲ್ಲಿ ಸ್ಕೋರ್ ಬೋರ್ಡ್ ಇರುತ್ತಲ್ವಾ, ಹಾಗೆ. ಓ, ಸ್ಕೋರ್ ಬೋರ್ಡ್ ತರಹ. ಹೌದು, ಇದನ್ನೇ ಟ್ರಾನ್ಸ್ಪರೆನ್ಸಿ ಅಂತಾರೆ. ಟ್ರಾನ್ಸ್ಪರೆನ್ಸಿ ಇದ್ರೆ ಯಾರು ತಪ್ಪು ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದು ಈಕ್ವಾಲಿಟಿಗೂ ಸಹಾಯ ಮಾಡುತ್ತೆ ಅಲ್ವಾ? ತೀರ್ಲಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನಿಖರವಾಗಿ. ಈಕ್ವಾಲಿಟಿ ಇದ್ರೆ ಅಲ್ಲಿ ಜಸ್ಟಿಸ್ ಅಥವಾ ನ್ಯಾಯ ಸಿಗುತ್ತೆ. ಇದನ್ನೇ ರೂಲ್ ಆಫ್ ಲಾ ಅನ್ನೋದು. ಒಬ್ಬ ಪ್ರಧಾನಮಂತ್ರಿಯೂ ಕೂಡ ಸಾಮಾನ್ಯರ ಹಾಗೆ ಅದೇ ಕಾನೂನುಗಳನ್ನ ಪಾಲಿಸಲೇಬೇಕು. ಯಾರಿಗೂ ವಿಶೇಷ ವಿನಾಯಿತಿ ಇಲ್ಲ ಅಂತ. ಹಾಗೆ ಎಲ್ಲರೂ ಸಮಾನರು ಅಂದಮೇನೆ ಆಟದಲ್ಲಿ ಯಾರನ್ನೂ ಬಿಟ್ಟುಬಿಡುವಂತಿಲ್ಲ ಅಲ್ವಾ? ಖಂಡಿತ. ಎಲ್ರಿಗೂ ಆಡುವ ಅವಕಾಶ ಸಿಗ್ಬೇಕು. ಇದುವೇ ಇನ್ಕ್ಲೂಷನ್. ಹೌದು. ಸಮಾಜದಲ್ಲಿ ಯಾರನ್ನೂ ಕಡೆಗಣಿಸದೆ ಎಲ್ಲರ ಧ್ವನಿಯನ್ನೂ ಕೇಳಿಸ್ಕೊಳ್ಳೋದು. ಡೆಮಾಕ್ರಸಿಯಲ್ಲಿ ಯಾರನ್ನಾದ್ರೂ ಬಿಟ್ಬಿಟ್ರೆ ಇಡೀ ಸಿಸ್ಟಮ್ ವೀಕ್ ಆಗುತ್ತೆ. ಅಂದ್ರೆ ಡೆಮಾಕ್ರಸಿ ಅನ್ನೋದು ನಾವು ಸುಮ್ಮನೆ ಟಿವಿಯಲ್ಲಿ ನೋಡೋ ಆಟ ಅಲ್ಲ, ನಾವೇ ಗ್ರೌಂಡ್ನಲ್ಲಿ ಇಳಿದು ಆಡೋ ಟೀಮ್ ಗೇಮ್. ಹೌದು. ಕೇವಲ 5 ವರ್ಷಕ್ಕೊಮ್ಮೆ ವೋಟ್ ಮಾಡೋದು ಮಾತ್ರ ಅಲ್ಲ. ರಸ್ತೆಯಲ್ಲಿ ಟ್ರಾಫಿಕ್ ರೂಲ್ಸ್ ಪಾಲಿಸೋದು, ನ್ಯೂಸ್ ತಿಳ್ಕೊಳ್ಳೋದು, ಇವೆಲ್ಲ ಸಿಟಿಸನ್ ಪಾರ್ಟಿಸಿಪೇಷನ್ನ ಒಂದು ಭಾಗ. ನಮ್ಮ ಬ್ಯಾಟ್ರಿ ಯಾವಾಗಲೂ ಫುಲ್ ಚಾರ್ಜ್ ಆಗಿರ್ಬೇಕು ಮತ್ತೆ ಆಕ್ಟಿವ್ ಆಗಿರ್ಬೇಕು. ಸೂಪರ್ ಆಗಿ ಹೇಳಿದ್ರಿ. ಈ ಎಲ್ಲಾ ವಿಷಯಗಳನ್ನ ಕೇಳಿದ್ಮೇಲೆ ಒಂದ್ಸಲ ಯೋಚನೆ ಮಾಡೋಣ. ಯಾರಾದ್ರೂ ಇವತ್ತು ತಮ್ಮ ಊರಿನ ಎಂಎಲ್ಎ ಆಗಿ ಆಯ್ಕೆಯಾದ್ರೆ ಆ ಊರಿನಲ್ಲಿ ಈಕ್ವಾಲಿಟಿ ಮತ್ತೆ ಜಸ್ಟಿಸ್ ತರೋಕೆ ಅವ್ರು ಮಾಡೋ ಮೊದಲ ಹೊಸ ರೂಲ್ ಏನಾಗಿರ್ಬೋದು? ಇದೊಂದು ಮಜಾವಾದ ಪ್ರಶ್ನೆ. ಖಂಡಿತ. ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದ ವಿಷಯ ಇದು.